Hi students, in this video we are going to discuss about the 2 marks questions from the chapter the principle of inheritance and also variation. 2 marks questions. So 2 marks and ತಕ್ಷಣ ನೀವು ತಲೆಯಲ್ಲಿ ಇಟ್ಕೊಳ್ರಿ. First you need to learn the genotype of the blood groups. Okay. So total ಆಗಿ we have 4 different type of blood groups ಅಲ್ವಾ, ಯಾವ್ದಾವ್ದು A, B, AB and O. ಸೊ ಇದರದ್ದು genotypes ನ ಕೇಳ್ತಾ ಇರ್ತಾರೆ. ತುಂಬಾ ಈಸಿ, ಅಲ್ಲೇ ನಿಮಗೆ ಕ್ರಾಸ್ ಕೇಳಲ್ಲ, ಏನು ಕೇಳಲ್ಲ. ಸೊ ಕೇಳೋದೇನು ಅಂತಂದ್ರೆ ಜಿನೋಟೈಪ್ಸ್ ನ ಕೇಳ್ತಾರೆ. ಸೊ ಬ್ಲಡ್ ಗ್ರೂಪ್ ಎ ಹ್ಯಾಸ್ ವಿಚ್ ಟೈಪ್ ಆಫ್ ಜಿನೋಟೈಪ್, ಎ ಬಿ ಎರಡರದ್ದು ಕೇಳ್ಬೋದು, ಎ ಬಿ ಬ್ಲಡ್ ಗ್ರೂಪ್ ದಾದ್ರೂ ಕೇಳ್ಬೋದು, ಓದಾದ್ರೂ ಕೇಳ್ಬೋದು. ಸೊ ದ ಬ್ಲಡ್ ಗ್ರೂಪ್ genotypes of blood group. ಓಕೆ, ಸೊ ಇದರಲ್ಲಿ ಎ ಬಿ ಎ ಬಿ ಅಂಡ್ ಓ. ಸೊ ಇವು ನಾಲ್ಕರಲ್ಲಿ ಯಾವ್ದಾದ್ರು 2 ಕೊಡ್ಬೋದು, 1 ಕೊಡ್ಬೋದು. ಜಿನೋಟೈಪ್ ಮೇಲ್ಗಡೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ ಕೇಸ್ ಅಪ್ಲೈಡ್ ಆಗಿ ಕೇಳಿದ್ರು ಸಹ ಫಾದರ್ ಹ್ಯಾಸ್ ದಿಸ್ ಟೈಪ್ ಆಫ್ ಜಿನೋಟೈಪ್ ಅಂಡ್ ಮದರ್ ಹ್ಯಾಸ್ ದಿಸ್ ಟೈಪ್ ಆಫ್ ಜಿನೋಟೈಪ್ ಅಂಡ್ ವಾಟ್ ಆರ್ ದ ಪಾಸಿಬಿಲಿಟೀಸ್ ಆಫ್ ದ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಇನ್ ದ ಚಿಲ್ಡ್ರನ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೀವು ಜಿನೋಟೈಪ್ಸ್ ಕಲ್ತಿದ್ರೆ ಸೊ ಐ ಎಗೆ ಏನೇನ್ ಬರುತ್ತೆ, ಐ ಎ ಅಂಡ್ ಐ ನಾಟ್ ಹೋಮೋಜೈಗಸ್ ಕಂಡೀಷನ್, ಹೆಟಿರೋಜೈಗಸ್ ಕಂಡೀಷನ್ ಎರಡು ಗೊತ್ತಿರ್ಬೇಕು. ಐ ಬಿ ದೆನ್ ಐ ಓ. ದೆನ್ ಎ ಬಿ ಬ್ಲಡ್ ಗ್ರೂಪ್ ಏನಿರುತ್ತೆ ಐ ಬಿ. ದೆನ್ ಓ ಬ್ಲಡ್ ಗ್ರೂಪ್ ಗೆ ಐ. ಸೊ ಈ 4 ಜಿನೋಟೈಪ್ಸ್ ನ ಕಲ್ತ್ರೆ ನೀವು 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ನಾರ್ಮಲ್ ಕ್ವಶನ್ ಪೇಪರ್ ಆಗಿದ್ರೆ ಬರ್ಕೊಂಡ್ಬಿಡ್ರಿ, ಈ ಕ್ವಶನ್ ಇದ್ದೇ ಇರುತ್ತೆ, ಜಿನೋಟೈಪ್ಸ್ ಆಫ್ ದ ಬ್ಲಡ್ ಗ್ರೂಪ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಯಾವ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಸೊ ಅಗೇನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಆಲ್ರೆಡಿ ಹೇಳ್ದೇನಲ್ವಾ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತಂದ್ರೆ ಸೊ ಕ್ರೋಮೋಸೋಮ್ಸ್ ಡಿಲೀಟ್ ಆಗೋದ್ರಿಂದ ಅಥವಾ ಆಡ್ ಆಗೋದ್ರಿಂದ ಬರುವಂತ ಡಿಸೀಸಸ್ ನಾವೇನಂತ ಕರಿತೀವಿ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಅದರಲ್ಲಿ 3 ಟೈಪ್ಸ್ ಇದೆ. ಯಾವ್ದಾವ್ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಯಾವ್ದಾವ್ದು ಡೌನ್ ಸಿಂಡ್ರೋಮ್, ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂಡ್ ಆಲ್ಸೋ ಟರ್ನರ್ ಸಿಂಡ್ರೋಮ್ ಅಲ್ವಾ. ಸೊ ಈ 3 ನೀವು ಕ್ಯಾರಿಯೋಟೈಪ್ ಬರ್ದು ಸಿಂಪ್ಟಮ್ಸ್ ಬರಿಬೇಕಾಗುತ್ತೆ. ಅಥವಾ ಸೊ ಇಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಆಲ್ರೆಡಿ ಹೇಳಿದೀನಿ ನಾನು, ಟ್ರೈಸೋಮಿ ಅಂದ್ರೆ ಏನು, ಮೋನೋಸೋಮಿ ಅಂದ್ರೆ ಏನು. ಸೊ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕಂಡೀಷನ್ ಟ್ರೈಸೋಮಿ ಅದನ್ನ ಕೇಳ್ತಾರೆ. ಸೊ ಟ್ರೈಸೋಮಿಗೆ 2 ಕಂಡೀಷನ್ಸ್ ಎಕ್ಸಾಂಪಲ್ ಯಾವ್ದಾವ್ದು, ಲೈನ್ ಫಿಲ್ಟರ್ ಅಂಡ್ ಆಲ್ಸೋ ಟರ್ನರ್. ಸೊ ಈ ತರ ಆದ್ರೂ ಕ್ವಶನ್ ಕೇಳ್ತಾರೆ. ಇಲ್ಲಾಂದ್ರೆ ಅದ್ರ ಕ್ಯಾರಿಯೋಟೈಪ್ ಸಿಂಪ್ಟಮ್ಸ್ ಆದ್ರೂ ಕೇಳ್ಬೋದು. ಎರಡರದ್ದು ಕ್ಯಾರಿಯೋಟೈಪ್ ಕೇಳ್ಬೋದು, ಅಥವಾ ಬರೀ ಒಂದೊಂದು ಡಿಸೀಸ್ ಕ್ಯಾರಿಯೋಟೈಪ್ ಅಥವಾ ಅಗೇನ್ ಸಿಂಪ್ಟಮ್ಸ್ ನ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಅನ್ಯೂಪ್ಲಾಯ್ಡಿ ಮತ್ತೆ ಪಾಲಿಪ್ಲಾಯ್ಡಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅನ್ಯೂಪ್ಲಾಯ್ಡಿ ಅಂತ ಅಂದ್ರೆ ಸೊ ಯಾವ್ದಾದ್ರು ಈಗ ಕ್ರೋಮೋಸೋಮಲ್ ಸೆಟ್ ಅಲ್ಲಿ ಒಂದೇ ಕ್ರೋಮೋಸೋಮ್ ಡಿಲೀಟ್ ಆಗೋದು ಅಥವಾ ಒಂದು ಕ್ರೋಮೋಸೋಮ್ ಹೊಸದಾಗಿ ಆಡ್ ಆಗೋದು. ಸೊ ಅದನ್ನ ನಾವೇನಂತ ಕರಿತೀವಿ, ಅನ್ಯೂಪ್ಲಾಯ್ಡಿ ಅಂತ ಕರಿತಾ ಹೋಗ್ತೀವಿ. ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಕಂಪ್ಲೀಟ್ ಕ್ರೋಮೋಸೋಮಲ್ ಸೆಟ್ ಡಿಲೀಟ್ ಆಗೋದು ಅಥವಾ ಕಂಪ್ಲೀಟ್ ಕ್ರೋಮೋಸೋಮಲ್ ಸೆಟ್ ಹೊಸದಾಗಿ ಆಡ್ ಆಗೋದು, ಅದನ್ನ ನಾವೇನಂತ ಕರಿತೀವಿ, ಪಾಲಿಪ್ಲಾಯ್ಡಿ ಅಂತ ಕರಿತಾ ಹೋಗ್ತೀವಿ. ಸೊ ಇವೆರಡು ಡಿಫ್ರೆನ್ಸ್ ನೋಡ್ಕೋಬೇಕು. ದೆನ್ ಅನ್ಯೂಪ್ಲಾಯ್ಡಿ ಯೂಶಲ್ ಆಗಿ ಅನಿಮಲ್ಸ್ ಅಲ್ಲಿ ಆಗ್ತಾ ಹೋಗುತ್ತೆ, ಪಾಲಿಪ್ಲಾಯ್ಡಿ ಯೂಶಲ್ ಆಗಿ ಪ್ಲಾಂಟ್ಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಟೆಸ್ಟ್ ಕ್ರಾಸ್. ಇನ್ ಕೇಸ್ ನಿಮಗೆ ಜಿನೋಟೈಪ್ ಕೇಳಿಲ್ಲ ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಅಂದ್ರೆ ಸೊ ನಿಮಗೆ ಅದು ಬಿಟ್ರೆ ಸೆಕೆಂಡ್ ಆಪ್ಷನ್ ಅಂತ ತಗೊಂಡ್ರವ್ರು, ದಟ್ ಇಸ್ ಟೆಸ್ಟ್ ಕ್ರಾಸ್. ಸೊ ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅದನ್ನ ಕೇಳ್ತಾ ಇರ್ತಾರೆ 2 ಮಾರ್ಕ್ಸ್ ಅಲ್ಲಿ. ಟೆಸ್ಟ್ ಕ್ರಾಸ್ ಡೆಫಿನಿಷನ್ ಕರೆಕ್ಟ್ ಆಗಿ ಬರೀಬೇಕು. F1 ಹೈಬ್ರಿಡ್ ಮತ್ತೆ ರಿಸೆಸಿವ್ ಪೇರೆಂಟ್ ಬಗ್ಗೆ ಮಧ್ಯ ಮಾಡುವಂತ ಕ್ರಾಸ್ ನಾವೇನಂತ ಕರಿತೀವಿ, ಟೆಸ್ಟ್ ಕ್ರಾಸ್ ಅಂತ ಕರಿತಾ ಹೋಗ್ತೀವಿ. ಸೊ ಏನಕ್ಕೆ ಮಾಡ್ತೀವಿ, ಟು ಟೆಸ್ಟ್ ದ ಜಿನೋಟೈಪ್ ಆಫ್ ಎನ್ ಡಾಮಿನೆಂಟ್ ಪೇರೆಂಟ್. ಓಕೆ, ಸೊ ಡಾಮಿನೆಂಟ್ ಪೇರೆಂಟ್ ಅಲ್ಲಿ ಹೋಮೋಜೈಗಸ್ ಕಂಡೀಷನ್ ಇದೆಯಾ ಅಥವಾ ಹೆಟಿರೋಜೈಗಸ್ ಕಂಡೀಷನ್ ಇದೆಯಾ ಅದನ್ನ ಟೆಸ್ಟ್ ಮಾಡೋದಕ್ಕೆ ಮಾಡುವಂತ ಟೆಸ್ಟ್ ಕ್ರಾಸ್. ಓಕೆ, ಸೊ ಇದನ್ನ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ 2 ಟೈಪ್ಸ್ ಯಾವ್ದಾವ್ದು ಅಂದ್ರೆ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಓಕೆ, ಸೊ ಇವೆರಡನ್ನು ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸೊ ಆಲ್ರೆಡಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬಗ್ಗೆ ಹೇಳಿದೀನಿ. ಈಗ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಯೂಶಲ್ 2 ಮಾರ್ಕ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ ಅಂದ್ರೆ PKU. ಓಕೆ, ಸೊ ಫಿನೈಲ್ ಕೀಟೋನೂರಿಯಾ ಬಗ್ಗೆ ನಿಮಗೆ ಏನ್ ಮಾಡ್ತಾರೆ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾವ್ದು ಕೇಳ್ತಾರೆ ಈ ಚಾಪ್ಟರ್ ಇಂದ ಅಂದ್ರೆ ಸೊ 2 ಮಾರ್ಕ್ಸ್ ಅಲ್ಲಿ ದ ಡೆಫಿನಿಷನ್ ಆಫ್ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ಸೊ ಇವೆರಡರ ಮೇಲ್ಗಡೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ದೆನ್
ಇನ್ಯಾವ್ದು ಕೇಳ್ತಾನೆ ಇದ್ರಲ್ಲಿ ಅಂತಂದ್ರೆ, ಸೊ ಅನದರ್ ಒನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮೇಲ್ ಹೆಟಿರೋಗ್ಯಾಮಿಟಿ, ಮೇಲ್ ಹೆಟಿರೋಗ್ಯಾಮಿಟಿ ಅಂಡ್ ಫೀಮೇಲ್ ಹೆಟೆರೋಗ್ಯಾಮಿಟಿ. ಸೊ ಇವೆರಡನ್ನ ನಿಮಗೆ ಡಿಫ್ರೆನ್ಸಸ್ ಆದ್ರೂ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಅಲ್ಲಿ ಡಿಫೈನ್ ಮೇಲ್ ಹೆಟಿರೋಗ್ಯಾಮಿಟಿ ಅಂಡ್ ಗಿವ್ ಎಕ್ಸಾಂಪಲ್. ಓಕೆ, ಸೊ ಹೆಟಿರೋಗ್ಯಾಮಿಟಿ ಅಂದ್ರೆ ಏನು, ಗ್ಯಾಮಿಟ್ಸ್ ಅಲ್ಲಿ ಇಫ್ ದ ಅನಿಮಲ್ ಈಸ್ ಪ್ರೊಡ್ಯೂಸಿಂಗ್ 2 ಟೈಪ್ಸ್ ಆಫ್ ಗ್ಯಾಮಿಟ್ಸ್, ಅದನ್ನ ನಾವೇನಂತ ಕರಿತೀವಿ, ಹೆಟಿರೋಗ್ಯಾಮಿಟಿ ಅಂತ ಕರಿತೀವಿ. ಸೊ ಮೇಲ್ ಹೆಟಿರೋಗ್ಯಾಮಿಟಿ ಯೂಶಲ್ ಆಗಿ ಹ್ಯೂಮನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಫಿಮೇಲ್ ಹೆಟಿರೋಗ್ಯಾಮಿಟಿ ಹನಿಬೀಸ್ ಅಥವಾ ಬರ್ಡ್ಸ್ ಅಲ್ಲಿ ನಾವು ಅಗೇನ್ ವಿ ಆರ್ ಅಬ್ಸರ್ವಿಂಗ್ ಇನ್ ದ ಓಕೆ ಇನ್ ಡಿಫ್ರೆಂಟ್ ಅನಿಮಲ್ಸ್ ಫಿಮೇಲ್ ಹೆಟಿರೋಗ್ಯಾಮಿಟಿ. ಓಕೆ, ಅಲ್ಲಿ ಫಿಮೇಲ್ ಡಿಫ್ರೆಂಟ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೇಲ್ಸ್ ವಿಲ್ ಪ್ರೊಡ್ಯೂಸ್ ದ ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್. ಹೆಟಿರೋ ಅಂದ್ರೆ ಡಿಫ್ರೆನ್ಸ್, ಗ್ಯಾಮಿಟ್ ಅಂದ್ರೆ ಗ್ಯಾಮಿಟ್ಸ್, ಗ್ಯಾಮಿಟಿ ಅಂದ್ರೆ ಗ್ಯಾಮಿಟ್ಸ್. ಓಕೆ, ಸೊ ಡಿಫ್ರೆಂಟ್ ಗ್ಯಾಮಿಟ್ಸ್ ನ ಪ್ರೊಡ್ಯೂಸ್ ಮಾಡೋರ್ನ ಏನಂತ ಕರಿತೀವಿ, ಹೆಟಿರೋಗ್ಯಾಮಿಟಿ. ಅದು ಮೇಲ್ ಅಲ್ಲಾದ್ರೆ ಮೇಲ್ ಹೆಟಿರೋಗ್ಯಾಮಿಟಿ, ಫಿಮೇಲ್ ಅಲ್ಲಾದ್ರೆ ಫಿಮೇಲ್ ಹೆಟಿರೋಗ್ಯಾಮಿಟಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್, ಇನ್ನೇನ್ ಕೇಳ್ತಾರೆ ಇದ್ರಲ್ಲಿ ಅಂತ ಅಂದ್ರೆ, ಸೊ ಅಗೇನ್ ದೀಸ್ ಆರ್ ದ 2 ಮಾರ್ಕ್ಸ್ ಕ್ವಶನ್ಸ್. ಸೊ ನಿಮಗೆ ಇಷ್ಟು ಕ್ವಶನ್ಸ್ ನ 2 ಮಾರ್ಕ್ಸ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.